ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಯೇಹಿ ಬಿಧಿ ನಗರ ನಾರಿ ನರ್ ಕರಹಿ ರಾಮ ಗುಣಗಾನ ಸಾನುಕೂಲ ಸಬ ಪರ ರಹಿ ಸಂತತ कृपा निधान जब ते राम प्रताप कघेसा उदित भयऊ अति प्रबल दिनेसा पूरी प्रकाश रहेऊ तिहु लोका बहुतेन्ह सुख बहुतन मन सोका जिन्हि शोक ते कहऊ बखानी प्रथम अविद्या निसा नसानी अघ उलूक जह तहा लुकाने काम क्रोध कैरव सकुचाने विविध कर्म गुण काल सुभावू ये चकोर सुख लहही न कावू मत्सर मान मोह मद चोरा इन्ह कर हुनर न कवनिहु ओरा धर्म तड़ाग ज्ञान विज्ञाना ये पंकज बिकसे विधि नाना सुख संतोष विरागा विवेका विगत शोक ये कोक अनेका. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಅಯೋಧ್ಯೆಯಲ್ಲಿ ಎಲ್ಲರೂ ಕೂಡ ಶ್ರೀರಾಮನ ಗುಣಗಾನವನ್ನು ಮಾಡ್ತಾ ಇದ್ರು. ಅವರೆಲ್ಲ ಕೂತ್ಕೊಂಡು ಒಬ್ಬರಿಗೊಬ್ಬರು ಹೇಳ್ಕೊಳ್ತಾ ಇದ್ರು, ನೀನು ರಾಮನ ಗುಣಗಾನ ಮಾಡು ಅಂತಂದ್ಬಿಟ್ಟು ಅವನ ಗುಣದ ಸಮೇತ ಹೇಳಿ ಅವನು ಏನೇನೆಲ್ಲ ಮಾಡ್ತಾನೆ, ಲೋಭ ಮೋಹ ಇದನ್ನೆಲ್ಲ ಅವನು ದೂರ ಮಾಡುವಂಥವನು, ಕಾಮವನ್ನು ದೂರ ಮಾಡುವಂಥವನು, ಸೇವಕರಿಗೆ ಸುಖವನ್ನು ಕೊಡುವಂಥವನು, ಆಮೇಲೆ ರಾಕ್ಷಸರು ಅನ್ನುವಂತಹ ಕಾಡನ್ನು ಭಸ್ಮ ಮಾಡುವಂತಹ ದಾವಾಗ್ನಿ, ಈ ರೀತಿ ಬೇಕಾದಷ್ಟು ಅವನ ಗುಣಗಾನವನ್ನು ಮಾಡ್ತಾ ನೀನು ಆ ರಾಮನ ಭಜನೆ ಮಾಡು, ಅವನನ್ನು ಸೇವಿಸು ಅಂತ ಹೇಳಿ ಸದಾ ಪರಿಣಾಮ ರಹಿತನು, ಜನ್ಮ ಮೃತ್ಯುಗಳು ಇಲ್ಲದೆ ಇರುವನು, ಮುನಿಗಳಿಗೆ ಬ್ರಹ್ಮಾನಂದವನ್ನು ಕೊಡುವಂಥವನು, ಭೂಮಿಯ ಭಾರವನ್ನು ಇಳಿಸುವಂಥವನು, ಉದಾರ ಗುಣಸಂಪನ್ನನು, ತುಳಸಿದಾಸನಿಗೆ ಪ್ರಭುವಾಗಿರುವಂತಹ ಶ್ರೀರಾಮನನ್ನು ಭಜಿಸುವಂತ ತುಳಸಿದಾಸರು ಹೇಳ್ತಾರೆ. ಈ ರೀತಿಯಾಗಿ ನಗರದ ಪ್ರಜೆಗಳೆಲ್ಲರೂ ಕೂಡ ಶ್ರೀರಾಮಚಂದ್ರನ ಗುಣಗಾನ ಮಾಡ್ತಾ ಇದ್ರು. ಕೃಪಾನಿಧಿಯಾದಂತಹ ಶ್ರೀರಾಮ ಎಲ್ಲರ ಮೇಲೆ ಅತ್ಯಂತ ಪ್ರಸನ್ನನಾಗಿದ್ದ. ಕಾಕಭೂಷುಂಡಿ ಅವರು ಹೇಳ್ತಾರೆ, ಓ ಪಕ್ಷಿರಾಜ ಗರುಡ, ಶ್ರೀರಾಮನ ಪ್ರತಾಪರೂಪಿಯಾದಂತಹ ಅತ್ಯಂತ ಪ್ರಚಂಡ ಸೂರ್ಯೋದಯವಾದಾಗಿನಿಂದ ಹಿಡಿದು 3 ಲೋಕಗಳಲ್ಲೂ ಕೂಡ ನಿರುಪಮಾನ ಪ್ರಕಾಶ ಅನ್ನೋದು ಪಸರಿಸುತ್ತೆ. ಅಂದ್ರೆ ಏನು, ಈ ರಾಮ ಬಂದಿದ ತಕ್ಷಣ 3 ಲೋಕಗಳಲ್ಲೂ ಕೂಡ ಪ್ರಕಾಶ ಅನ್ನೋದು ಎಲ್ಲ ಕಡೆ ಹರಡುತ್ತೆ. ಇದರಿಂದ ಅನೇಕರಿಗೆ ಏನಾಯ್ತು, ಕೆಲವರಿಗೆ ಸುಖ ಆದರೆ ಕೆಲವರಿಗೆ ದುಃಖ ಆಯಿತು. ಯಾರ್ಯಾರಿಗೆ ಶೋಕವಾಯಿತು ಅದನ್ನು ನಾನು ವರ್ಣಿಸ್ತೇನೆ ಕೇಳು ಅಂತಂದ್ಬಿಟ್ಟು ಕಾಕಭೂಷುಂಡಿ ಅವರು ಗರುಡನಿಗೆ ಹೇಳ್ತಾರೆ. ನೋಡಿ, ಇಲ್ಲಿ ಒಂದು ವಿಚಾರ, ಅಲ್ಲಲ್ಲಿ ಕಾಕಭೂಷುಂಡಿ ಗರುಡನಿಗೆ ಹೇಳ್ತಾರೆ ಅಂತ ಬರುತ್ತೆ, ಕೆಲವೊಂದು ಕಡೆ ಶಿವ ಪಾರ್ವತಿಗೆ ಹೇಳ್ತಾ ಇದ್ದಾರೆ ಅಂತ ಬರುತ್ತೆ, ಇನ್ನು ಕೆಲವೊಂದು ಕಡೆ ತುಳಸಿದಾಸರು ಇದನ್ನು ಹೇಳ್ತಾ ಇರೋ ಥರ ಇದೆ. ಅಂದರೆ ಇದು ರಾಮಚರಿತ ಮಾನಸವನ್ನು ಘಟ್ಟಗಳ ಥರ ಮಾಡಿಕೊಂಡು ಒಂದೊಂದು ಘಟ್ಟದಲ್ಲಿ ಒಬ್ಬೊಬ್ಬರು ಕಥೆಯನ್ನು ಹೇಳ್ತಾ ಇರೋ ಥರ ಇಲ್ಲಿ ತುಳಸಿದಾಸರು ರಚನೆ ಮಾಡಿರುವಂಥದ್ದು. ಸೊ ಇಲ್ಲಿ ಕಾಕಭೂಷುಂಡಿ ಅವರು ಏನು ಹೇಳ್ತಾ ಇದ್ದಾರೋ ಅದನ್ನು ಹೇಳ್ತಾ ಇದ್ದಾರೆ. ಆ ರಾಮ ಬಂದ ಮೇಲೆ 3 ಲೋಕಗಳಲ್ಲೂ ಪ್ರಕಾಶಮಾನವಾಗುತ್ತಲ್ಲ, ಅದರಿಂದ ಕೆಲವ್ರಿಗೆ ಸುಖ ಆದರೆ ಕೆಲವ್ರಿಗೆ ದುಃಖ ಕೂಡ ಆಯಿತು ಅಂತ ಹೇಳ್ತಾರೆ. ಸೊ ಯಾರ್ಯಾರಿಗೆ ಆ ಶೋಕ ಆಯಿತು ಅದನ್ನು ವರ್ಣನೆ ಮಾಡ್ತೀನಿ ಕೇಳು ಅಂತಂದ್ಬಿಟ್ಟು ಇಲ್ಲಿ ಕಾಕಭೂಷುಂಡಿ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಬೆಳಕು ತುಂಬ ಹೋಗಿರೋದ್ರಿಂದ ಮೊದಲಿಗೆ ಅವಿದ್ಯೆ ಅನ್ನುವಂಥ ರಾತ್ರಿ ಕಳೆದೋಯ್ತು. ಅಂದರೆ ಯಾವಾಗ ರಾಮ ಎಂಟರ್ ಆಗ್ತಾನೋ ಅಲ್ಲಿ ಮಾಯೆ ಅನ್ನೋದು ಹೊರಟೋಗುತ್ತೆ. ಅಂದರೆ ಜ್ಞಾನ ಬಂದಿದ ತಕ್ಷಣ ಅಜ್ಞಾನ ಅನ್ನೋದು ಹೊರಟೋಗುತ್ತೆ. ಹೇಗೆ ಬೆಳಕು ಬಂದಿದ ತಕ್ಷಣ ಕತ್ತಲೆ ಅನ್ನೋದು ಹೊರಟೋಗ್ಬಿಡುತ್ತೋ ಆ ರೀತಿ ಪಾಪಗಳು ಅನ್ನುವಂತಹ ಗೂಬೆಗಳು ಕಂಡಲ್ಲೇ ಅದು ತಲೆ ಮರೆಸ್ಕೊಂಡು ಹೊರಟೋಗುತ್ತೆ. ಇಲ್ಲಿ ಗೂಬೆಗಳು ಕತ್ತಲಲ್ಲೇ ತಾನೇ ಆಕ್ಟಿವ್ ಆಗಿರೋದು, ಅದಕ್ಕೆ ಇಲ್ಲಿ ಆ ಗೂಬೆಗಳನ್ನು ಪಾಪಗಳು ಅಂತ ಹೇಳಿದ್ದಾರೆ. ಪಾಪಗಳೆಲ್ಲ ಭಗವಂತ ಬಂದಿದ ತಕ್ಷಣ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ, ತಲೆ ಮರೆಸ್ಕೊಂಡಿರುತ್ತೆ. ಭಗವಂತ ಹೋಗಿದ ತಕ್ಷಣ ಮತ್ತೆ ಅವು ಅಟ್ಯಾಕ್ ಮಾಡುತ್ತೆ. ಅದಕ್ಕೆ ಭಗವಂತನನ್ನು ಸದಾ ನಮ್ಮ ಹತ್ರ ಅಂದರೆ ನಮ್ಮ ಹೃದಯದಲ್ಲಿ ಇಟ್ಕೊಂಡಿರ್ಬೇಕಾಯ್ತಾ. ಕಾಮ ಕ್ರೋಧ ಅನ್ನುವಂತಹ ಕನ್ನೈದಿಲೆಗಳು ಮುದುಡ್ಕೊಂಡ್ಬಿಡುತ್ತೆ. ಆಮೇಲೆ ಬಂಧನಕಾರಕಗಳಾದಂತಹ ಅಂದರೆ ನಮ್ಮನ್ನು ಈ ಜಗತ್ತಲ್ಲಿ ಬಂಧಿಸುವಂಥದ್ದು ಇದೆಯಲ್ಲ, ಆ ಎಲ್ಲ ಬೇರೆ ಬೇರೆ ರೀತಿಯ ಕೆಲಸಗಳು, ಕರ್ಮಗಳು, ಗುಣಗಳು,
ಆಮೇಲೆ ಕಾಲ ಸ್ವಭಾವಗಳು ಅನ್ನುವಂಥ ಚಕೋರಗಳಿಗೆ ಶ್ರೀರಾಮ ಪ್ರತಾಪ ಅನ್ನುವಂತಹ ಸೂರ್ಯನಿಂದ ಸುಖ ಅನ್ನೋದು ಸಿಗೋದಿಲ್ಲ. ಯಾಕಂದರೆ ಚಕೋರ ಪಕ್ಷಿಗೆ ಚಂದ್ರ ಇಷ್ಟ, ಸೂರ್ಯ ಅಂದರೆ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ. ಆಮೇಲೆ ಕಳ್ಳರಿಗೆ ತಮ್ಮ ಕೈ ಚಳಕವನ್ನು ತೋರಿಸೋದಕ್ಕೆ ಅವಕಾಶನೇ ಇಲ್ಲದೆ ಹೋಯಿತು. ಯಾಕೆ? ಕತ್ತಲಿದ್ದಾಗ ಮಾತ್ರ ಅವ್ರು ಕಳ್ತನ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಯಾವಾಗಲೂ ಬೆಳಕಿದ್ರೆ ಎಲ್ಲಿಂದ ಅವರು ಕಳ್ತನ ಮಾಡೋಕ್ಕಾಗುತ್ತೆ? ಅದಕ್ಕೆ ಅವರಿಗೆ ಅವಕಾಶನೇ ಸಿಗಲಿಲ್ಲ. ಆದರೆ ಧರ್ಮ ಅನ್ನುವಂತಹ ಸರೋವರದಲ್ಲಿ ಜ್ಞಾನ ವಿಜ್ಞಾನ ಅನ್ನುವಂತಹ ಬೇಕಾದಷ್ಟು ಕಮಲಗಳು ಅರಳುತ್ತೆ. ಯಾಕಂದರೆ ಆ ಬಿಸಿಲು ಬಂದಿದ ತಕ್ಷಣ, ಬೆಳಕು ಬಂದಿದ ತಕ್ಷಣ ಕಮಲಗಳಿಗೆ ತುಂಬ ಇಷ್ಟ ಅಲ್ವಾ? ಈಗ ರಾಮ ಬಂದ ಅಂತಂದರೆ ಧರ್ಮದ ಸರೋವರದಲ್ಲಿರುವಂಥ ಜ್ಞಾನ ವಿಜ್ಞಾನ ಅನ್ನುವಂಥ ಬೇಕಾದಷ್ಟು ಕಮಲಗಳ ಹರಳುತ್ತೆ. ಸುಖ, ಸಂತೋಷ, ವಿವೇಕ, ವೈರಾಗ್ಯ ಅನ್ನುವಂತಹ ಚಕ್ರವಾಕ ಪಕ್ಷಿಗಳಿಗೆಲ್ಲ ತುಂಬ ಸಂತೋಷವಾಗುತ್ತೆ. ಇಲ್ಲಿ ಚಕ್ರವಾಕ ಪಕ್ಷಿಗೆ ಸೂರ್ಯ ಅಂತಂದರೆ ಇಷ್ಟ, ಚಂದ್ರನ ಕತ್ತಲು ಅಂದರೆ ಅದಕ್ಕೆ ಇಷ್ಟ ಆಗೋದಿಲ್ಲ. ಅಂದರೆ ಚಂದ್ರ ಇಷ್ಟ ಆಗೋದಿಲ್ಲ, ಸೂರ್ಯ ಇಷ್ಟ ಆಗುತ್ತೆ. ಚಕೋರ ಪಕ್ಷಿಗಳಿಗೆ ಚಂದ್ರ ಇಷ್ಟ, ಸೂರ್ಯ ಆಗೋದಿಲ್ಲ ಅನ್ನೋದು ಇದರಿಂದ ತಿಳ್ಕೊಬೋದು. ಅಂದರೆ ಪಕ್ಷಿಗಳಿಗೆ ಹೋಲಿಸಿ ಅದು ಹೇಗೆ ಕಾಯ್ತಾ ಇರುತ್ತೋ ಹಾಗೆ ಇವ್ರು ಕಾಯ್ತಾ ಇದ್ರು. ಯಾರ್ಯಾರಿಗೆ ಸಂತೋಷ ಆಯಿತು, ಯಾರ್ಯಾರಿಗೆ ದುಃಖ ಆಯಿತು ಅಥವಾ ಶೋಕ ಆಯಿತು ಅನ್ನೋದನ್ನು ಇಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದೆಲ್ಲ ಕೇಳ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅನಿಸುತ್ತಲ್ವ? ಭಗವಂತ ಅಂತಂದರೆ ಎಷ್ಟು ಜೀವರಾಶಿಗಳಿಗೆ ತುಂಬ ಸಂತೋಷ ಆಗುತ್ತೆ. ಯಾರ್ಯಾರು ಆ ಸಾಧನೆಗಳು ಮಾಡ್ತಾ ಇರ್ತಾರೋ ಅವ್ರಿಗಂತೂ ಹೇಳತೀರದ ಆನಂದ ಅಂತ ಹೇಳ್ತಾರಲ್ಲ, ಅಂಥ ಆನಂದ ಸಿಗುತ್ತೆ. ಇನ್ನು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳುವಂಥ ಒಂದು ಸ್ಥಿತಿಗೆ ನಾವು ಬಂದ್ಬಿಟ್ವಿ ಅಂತಂದರೆ ನಮ್ಮ ಆನಂದಕ್ಕೆ ಪಾರವೇ ಇರೋದಿಲ್ಲ. ಅದನ್ನೇ ಆಧ್ಯಾತ್ಮಿಕ ಆನಂದ ಅಂತ ಹೇಳೋದು ಅಂತ ಅನಿಸುತ್ತೆ ನನಗೆ. ಯಾಕಂದರೆ ನಾನು ಈಗ ತಾನೇ ಇದನ್ನೆಲ್ಲ ಅನುಭವಿಸ್ತಾ ಇದ್ದೀನಿ. ತುಂಬಾ ನನಗೆ ಸಂತೋಷ ಸಿಗುತ್ತೆ ಇದರಲ್ಲಿ. ಇಲ್ಲ ಅಂತಂದರೆ ಪ್ರತಿದಿನ ಇದನ್ನೆಲ್ಲ ಓದೋದು ಮತ್ತು ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನಗೇನೋ ಒಂದು ಆನಂದ ಸಿಗುತ್ತೆ. ಆನಂದದ ಅನುಭವ ನನಗಾಗ್ತಾ ಇರೋದ್ರಿಂದ ನಿಮಗೂ ಕೂಡ ಅದಾಗಲಿ ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಇದನ್ನೆಲ್ಲ ಆಡಿಯೋ ಮಾಡಾಕ್ತಾ ಇದ್ದೀನಿ. ನೀವೆಲ್ಲ ಕೇಳ್ತಾ ಇದ್ದೀರಾ, ಇಲ್ಲಿವರೆಗೂ ರಾಮಚರಿತ ಮಾನಸವನ್ನು ಕೇಳ್ತಾ ಇದ್ದೀರಾ. ಇದು ಕೊನೆಯ ಕಾಂಡ. ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ರಾಮಚರಿತ ಮಾನಸ ಕೂಡ ಮುಗಿಯತ್ತೆ. ಇಂಥ ಒಂದು ಆಪರ್ಚುನಿಟಿ ಅಂತ ಹೇಳೋದಕ್ಕಿಂತ ಗುರು ಗೋವಿಂದನ ಕೃಪೆ ನಮ್ಮ ಮೇಲೆ ಬಿದ್ದಿದೆ. ಅದರಿಂದ ನಾವು ಇದು ಕೇಳೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.